ಆರೌಂಡ್ ಜೋಳಿಗೆ ಇದು ಆರೌಂಡ್ ಜೋಳಿಗ್ಯಾಗ ನಮ್ಮ ನೋಡ್ರಿ ನಮ್ಮ ಸಾನ್ವಿ ಹಾಲು ಚಲಲ್ಲಿ ಹೆಂಗೆ ವರ್ಷಗತ್ತ ನೋಡ್ರಿ ಮನೆ ಮಮತಾ 2 ಮಕ್ಳು ತಾಯಿ ಅಂದರೆ ಯಾರಾದ್ರೂ ನಂಬ್ತಾರ ಇಲ್ಲಿ ಹುಡ್ಗ ಪಾಪ ನಿತ್ಯಂದ ಹೋದ್ರಗ ಭವಾನಿ ತಾಳಿ ಕಳೆದಿಟ್ಬಿಟ್ಟಿದ್ದೆ ತಾಳಿ ಕಳೆದೋಗ್ಬಿಟ್ಟಿತ್ತು ನಮ್ದು. ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಿಲಾಡಿ ಜೋಡಿ ಯೂಟ್ಯೂಬ್ ಚಾನಲ್. ಕಾಯುವೆ ನಾನು ರತ್ತೆಯ ಹಾಗೆ ಜನುಮ ಪೂರ ನಿನ್ನನ್ನೇ. ಯಾಕಪ್ಪ ರೆಡಿ ಆಗಿನಿ ಅಂತಂದ್ರೆ ನಮ್ಮ ಮನ್ಯಾಗ ಗಂಗಮ್ಮನ ಕಳಿಸ್ಬೇಕಾಗಿತ್ತು, ಗಂಗಮ್ಮನ ಪೂಜೆ ಮಾಡ್ಬೇಕಾಗಿತ್ತಲ್ಲ, ಅದ್ರ ಸಂಬಂಧ ರೆಡಿ ಆಗಿದ್ದೆ. ಮತ್ತು ಯಾರು ಏನು ಅನ್ಕೋಬೇಡ್ರಿ, ಈ ಟೈಮ್ನ ರೆಡಿಯಾಗಿ ಕುಂತಿದ್ದಲ್ಲವ ನೀನು ಅಂತ ಕಮೆಂಟ್ ಹಾಕ್ಬೋದು. ನಾನೇನು ಸುಮ್ಮನೆ ರೆಡಿಯಾಗಿಲ್ಲ, ಪೂಜೆ ಮಾಡೋದಿತ್ತಲ್ಲ ಅದಕ್ಕೆ ರೆಡಿಯಾಗಿದ್ದೆ. ಕೃಷ್ಣನು ರೆಡಿ ಆಗಕತ್ತಾನ, ರೆಡಿಯಾಗಿ ಬರ್ತಾನೆ, ಬಂದು ಹೇಳಕ್ಕೆ ತೋರಿಸ್ತೀನಿ. ಪೂಜೆ ಮಾಡೋದಿತ್ತು ಅಂತ ಹೇಳಿಗೆಲ್ಲ ರೆಡಿಯಾಗಿದ್ದೆ ಅಷ್ಟೇ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಭಾಳ ದಿನದ ನಂತರ ಮಮತಾ ಮತ್ತೆ ರೆಡಿಯಾಗಿ ಅವಾಗಿನ ಥರ. ಎಷ್ಟು ವರ್ಷ ಆಯ್ತೇಳಿ ಈ ಥರ ರೆಡಿಯಾಗಿ ನೀನು? ಎಷ್ಟು ವರ್ಷ ಆಯ್ತು ರೆಡಿ ಆಗ್ತಿರ್ಲಿಲ್ಲ ನಾನು. ರೆಡಿ ಆಗ್ತಿದ್ಲು ಪ್ರೆಗ್ನೆಂಟ್ ಇದ್ದಾಗ, ಆದ್ರೆ ಈ ಲೆವೆಲಿಗೆ ಕಾಣಿಸ್ತಿದ್ದಿಲ್ಲ. ಈ ಲೆವೆಲಿಗೆ ಇವಾಗ ಹೊಟ್ಟಿ ಇತ್ತಲ್ಲ, ಪಾಪ ಜೋಳಿಗೆ ಮನುಷ್ಯ ರೆಸ್ಟ್ ಮಾಡಕತ್ತೈತಂತ. ಜೋಳಿಗೆ ನಮ್ಮ ಜೋಳಿಗೆ ಹಂಗೈತೆ ನೋಡ್ರಿ. ಇದು ಪ್ರೇಮ್ನವ್ರು ಹಂಗೆ ಕಟ್ಟಿಬಿಟ್ಟು ಬಿಟ್ಟಿದ್ರು. ಅಲ್ಲಿ ಪ್ಯಾನಿನ್ಯಾಗ ಕಟ್ಟ್ಯಾನ. ಅವನು ಎಷ್ಟು ಟೆಕ್ನಿಕ್ ಹೊಡಿಸ್ಯಾನ ಪ್ರೇಮ ಅಂತ. ಆರೌಂಡ್ ಜೋಳಿಗೆ ಇದು ಆರೌಂಡ್ ಜೋಳಿಗ್ಯಾಗ ನಮ್ಮ ಸಾನಿ ಮಕ್ಕಂದಳು ಇವಾಗ. ಸಾರಿ ಪಾಪು ಮಕ್ಕಂದೈತೆ ನಮ್ಮ ಪಾಪ. ಸಾನಿ ಅಂತ ಟಕ್ಕಂತ ಬಾಯಿಗೆ ಬರುತ್ತೆ. ಇದನ್ನ ಅವತ್ತು ಮನೆ ಖಾಲಿ ಮಾಡೋದ್ನಾಗ ಕೂಡ ಹೇಳಿದ್ ನನಗೆ ಏನಂತ ಹೇಳಿದಂದ್ರೆ, ಅಣ್ಣ ಈ ಜೋಳಿಗೆ ಇಲ್ಲೇ ಬಿಟ್ಟು ಹೋಗುತ್ತನ, ನಿಮಗೆ ಮುಂದಕ್ಕೆ ಪಾಪ ಆಗುತ್ತಲ್ಲ ಅದಕ್ಕೆ ಯೂಸ್ ಆಗುತ್ತಾ ಅಂತಂದ. ಇದನ್ನೇ ಆ ಪ್ಯಾನಿಗೆ ಹೆಂಗೆ ಕಟ್ಟ್ಯಾನ ಅನ್ಸ್ಬಿಟ್ಟದ ನನಗೆ. ಶಾಕ್ ಆಗೋದು ನೋಡ್ರಿ. ಅಲ್ಲ, ನಾನು ಅವತ್ತು ಬಂದು ನೋಡಿದೆ, ನೀವು ಹೆಂಗೆ ಕಟ್ಟಿದ ಪ್ರೇಮ ಅಂತ ಕೇಳಿದ್ರೆ, ಭಾರಿ ಅದು ಇಂಜಿನಿಯರ್ ಕೆಲಸ ಮಾಡಿ ನಾನು ತಲೆ ಓಡಿಸಿ ಅಂತ ಅಂದ ಅವತ್ತು. ಎಲ್ಲಿ ಕೊಟ್ಟಿಲ್ಲ, ಇಲ್ಲಿ ಕಟ್ಟಕ್ಕೆ ಇದ್ದಿದ್ದಿಲ್ಲ. ಅವ ತಲೆ ಓಡಿಸಿ ಹಂಗೆ ಮಾಡಿ ಕಟ್ಟ್ಯಾನ ಪ್ರೇಮ. ಸೊ ನಾವು ಅದನ್ನೇ ಯೂಸ್ ಮಾಡಕತ್ತೀವಿ. ಅವತ್ತು ಅದ ಅಂದ, ಇದನ್ನ ನಾ ಬಿಚ್ಕೊಂಡು ಹೋಗಲ್ಲ, ನಿಮಗೆ ಬಿಡ್ದ್ನು, ಇಲ್ಲೇ ಬಿಡ್ದ್ನು, ಇದನ್ನ ಯೂಸ್ ಮಾಡ್ಕೇರಿ ನೀವು ಹಂಗೆ ಅಂತಂದು. ಸೊ ನೀನೋ ಒಂದು ಮನೆ ಅವ್ರದ್ದು ಖಾಲಿ ಮಾಡೋದ್ನಾಗ, ಈ ಮನೆ ಖಾಲಿ ಮಾಡೋದ್ನಾಗ ಒಂದು ವಿಡಿಯೋ ಮಾಡ್ಕೊಂಡಿದ್ನಿ. ಮನಿ ಐಟಮ್ಸ್, ದೀಪ, ಪ್ರೇಮೊಂದು ಆರೊಂದು ಫೋಟೋ ಎಲ್ಲ ಬಿಚ್ಚೋದೆಲ್ಲ ಒಂದು ವಿಡಿಯೋ ಮಾಡ್ಕೊಂಡಿದ್ದೆ. ಆ ವಿಡಿಯೋ ಎಡಿಟ್ ಮಾಡಿ ನಾನು ಪೋಸ್ಟ್ ಮಾಡ್ಬೇಕಂತ ಅನ್ಕೊಂಡಾಗ ಅದು ನೋಡಕತ್ತೀನಿ, ಡಿಲೀಟ್ ಆಗಿಬಿಟ್ಟೆ. ಅದು ಹೆಂಗೆ ಡಿಲೀಟ್ ಆಗಿಬಿಟ್ಟೈತೆ, ಅದು ಇದು ಮಾಡತ್ತೆ ಡಿಲೀಟ್ ಆಗಿಬಿಟ್ಟೈತಿ. ಮತ್ತೆ ಹುಡುಕ್ಯಾಡಿಂತು ಜನಕ್ಕೆ ತೋರಿಸ್ಬೇಕಂತ ವಿಡಿಯೋ ಮಾಡ್ಕೊಂಡ್ರೆ ಇದೇನು ಡಿಲೀಟ್ ಆಗಿಬಿಟ್ಟೈತಲ್ಲ ಅಂತ ಅನಿಸ್ತಿ. ಹಂಗಾಗಿ ಇದು ಮಾಡೋಕ್ಕಾಗಲಿಲ್ಲ. ಭಾಳ ಜನ ಕಮೆಂಟ್ ಹಾಕಿದ್ರಿ, ಮತ್ತಾಡಕತ್ತು ನೋಡಕ್ಕೆ ಇರೋ ಅರ್ಧ ತಾಸು ಆತು ಮಮತಾ ತೂಗಕತ್ತಾಳ ಮಕ್ಕನಾಗಲಾಗೈತೆ ಅದು ಹುಡುಗಿ. ಬೆಳಗ್ಗೆಯಿಂದ ಹಂಗೆ ಮಾಡುತ್ತೆ, ರಾತ್ರಿ ಎದ್ದು ಬಿಡ್ತಾಳೆ, ಬೆಳಗ್ಗೆ ಮಕ್ಕಳ್ತಾಳೆ. ಇವತ್ತು ಯಾಕೆ ಮಕ್ಕಂದೇ ಇಲ್ಲಕ್ಕೆ ತೂಗೋದು ಬರೋದು ಇಷ್ಟತನ ಲಾಗ್ ಅವಾಗ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ವಿ. ಬರೀ ಆಕಿನ ಮನಸ್ಸದು ತೂಗೋದಾಗಿತ್ತು, ಮತ್ತು ಇವಾಗ ಸ್ಟಾರ್ಟ್ ಮಾಡೀವಿ. ಸೊ ಇವಾಗ ಎಲ್ಲಿಗೂ ಹೊರಗಡೆ ಹೋಗೋ ಸಿಚುವೇಶನ್ ಇಲ್ಲ ನಮ್ದು. ಹಂಗಾಗಿ ಮನೆಯಲ್ಲೇ ಸ್ವಲ್ಪ ಏನಾದರೂ ಆ್ಯಕ್ಟಿವಿಟಿ ಮಾಡೋಣ, ನಿಮ್ಗೆ ತೋರಿಸೋಣ ಅಂತಂದ್ಬಿಟ್ಟು ನಾವು ನಿಮ್ಮ ಹತ್ರ ರೆಸ್ಟ್ ಮಾಡ್ರಿ ಅಂತ ಅಂತೀರಿ. ಆ ಪಾಪಾಕಿಗೆ ರೆಸ್ಟ್ ಮಾಡೋಕ್ಕೆ ಇಷ್ಟನೇ, ಆದ್ರೆ ರೆಸ್ಟನ್ನು ಮಾಡ್ತಾಳೆ. ಮಾಡ್ಬೋದು. ನಾನು ಇವಾಗ ರೆಸ್ಟ್ ಮಾಡಕ್ಕೆ ಅಂತಂದ್ರೆ ನಾನು ಮಕ್ಕಂದೇ ಇರ್ಬೇಕಾಗತ್ತೆ. ಅವಾಗ ಏನಾಗ್ಬಿಡುತ್ತೆ, ಕೃಷ್ಣಗೆ ಹಿಂಸೆ ಆಗುತ್ತೆ. ಹಿಂಸೆ ನಾನು ಮಕ್ಕಂಬಿಟ್ರಿ ಏನ್ ಅನ್ಸುತ್ತ, ಖಾಲಿ ಅನ್ಸುತ್ತೆ ಮನಿ ಅಲ್ಲ. ಅದ್ರ ಸಂಬಂಧ ನನಗೆ ಹಿಂಸೆ ಬರುತ್ತಂತ ಅನ್ಬೇಡ. ಮತ್ತೆ ಅಲ್ಲಿ ಬ್ಯಾಡ್ ಕಮೆಂಟ್ ಹಾಕ್ತಾರ. ಯಾಕೆ ಹಾಕ್ತಾರ್ರಿ? ಗೊತ್ತಾಗಲ್ವಣ ನಿಮಗೆ, ಮಲ್ಕೊಂಡಿ ಬಿಡಿ ಹಂಗಲ್ಲ, ಬರೀ ಮಕ್ಕಂಡಿರಕ್ ನನಗೂ ಬೇಸರ ಅನ್ಸುತ್ತ. ಅದ್ರ ಸಂಬಂಧ ಅಲ್ಲ, ನಿನಗೆ ಅನ್ಸುತ್ತ ಅಂತ ಹೇಳ, ಅದು ಬಿಟ್ಟು ನನ್ನ ಮೇಲೆ ಹಾಕಿವಿ. ನಿನ್ನ ನಮ್ಮ ಮೇಲೆ ಹಾಕ್ತಿವಿ, ಬೈತಾರ ಅವ್ರು. ಮತ್ತೆ ಆಮೇಲೆ
ಅವ್ರಿಗೆ ಗೊತ್ತಾಗಲ್ಲ ಅಣ್ಣ ನಿಮಗೆ ಮಲ್ಕೊಂಡ್ಲಿ ಬಿಡಿ ರೆಸ್ಟ್ ಮಾಡಲಿ ಅಂತ ಆಗ್ತಾರೆ. ಹಂಗಲ್ಲ, ರೆಸ್ಟ್ ಜಾಸ್ತಿ ರೆಸ್ಟು ಮಾಡಕ್ಕೆ ಇಷ್ಟ ಇಲ್ಲ ನನಗೆ. ಮತ್ತೆ ಬರೀ ಮಕ್ಕಳು ಇರ್ಬೇಕಂದ್ರೆ ಹಿಂಸೆ ಆಗುತ್ತೆ. ಹ್ಞೂ ಅದಕ್ಕೆ ಎದ್ದು ಸ್ವಲ್ಪ ಓಡಾಡ್ಬೇಕು ಅನಿಸ್ತಿರುತ್ತೆ. ಓಡಾಡ್ಬೇಕಂದ್ರೆ ಬರೀ ಮನೆಗೆ ಅಷ್ಟೇ, ಸುಮ್ಮನೆ ಏನಾದ್ರು ನೀರು ಕುಡಿಯೋಕೆ ಇಲ್ಲ ಅಡುಗೆ ಏನಾದರೂ ಮಾಡೋಕೆ ಇಷ್ಟಕ್ಕೆ ಮಾತ್ರ ಓಡಾಡ್ತೀನಿ. ಏನು ಕೆಲಸ ಮಾಡಲ್ಲ ನಾನು. ಸೊ ನೋಡ್ರಿ, ಮಮತಾ 2 ಮಕ್ಳು ತಾಯಿ ಅಂದರೆ ಯಾರಾದರೂ ನಂಬ್ತಾರ? ಯಾಕಂದ್ರೆ ನಂಬಲ್ಲ. ಅಂದ್ರೆ ನಿನ್ನ ಪ್ರಕಾರ ನಾನು ಹೆಂಗಿರ್ಬೇಕು ಅಂತ ಹೇಳಿ. ಅಲ್ಲ, ನಂಬಲ್ಲ, ಅದಕ್ಕೆ ಹೇಳಕತ್ತೀನಿ. ನೀನು 2 ಮಕ್ಳು ತಾಯಿ ಅಂದ್ರೆ ನಂಬಲ್ಲ. ಆ ತಾಳಿ ತೆಗೆದು ಕಾಲನ ಉಂಗಾರ ತೆಗೆದು ಬಿಟ್ರೆ ನೀನು ಯಾವುದೋ ಹುಡುಗಿ ಅನ್ಕೊಂತಾರೆ, ನೀನು ಮದುವೆನೇ ಆಗಿಲ್ಲ ಅಂತ ಅನ್ಕೊಂತಾರೆ ಜನ. ನಾನು ಆ ಸತಿ ತಾಳಿ ತೆಗ್ದಿರೋದಕ್ಕೆ ಏನು ಅನ್ಕೊಂಡ್ರಂದ್ರೆ ಕೊಳ್ಳಾಗ ಏನೋ ಐಕೊಂಡಿಲ್ಲ, ಕೊಳ್ಳಾಗ ಏನಾದರೂ ಐಕರಿ ಅಂತಂದಿದ್ದಲ್ಲ. ನಮ್ಮ ಕಡೆ ಎಲ್ಲ ಮನೆ ಅದು ಸ್ವಚ್ಛ ಮಾಡೋತಕ್ಕ ಐಕಲ್ಲ, ಕಾಲು ಉಂಗುರ ತಾಳಿ ಅದೆಲ್ಲ. ಅಂದ್ರೆ ಡೆಲಿವರಿ ಆಗಿ ಮನೆಗೆ ಬಂದಾಗ ಅಕ್ಕೇನಾಗಲ್ಲ, ಮನೆ ಸ್ವಚ್ಛ ಮಾಡತ್ತಾನ. ಆಮೇಲೆ ಅವು ಎಲ್ಲ ಮುಡ್ಚೇಟಾಗಿರ್ತಾವಲ್ಲ, ಅವನ್ನೆಲ್ಲ ತೆಗೆದು ಹೊಸ ಒಯ್ಕತ್ತಾರ. ಇದನ್ನ ತಾಳೆ ಎಲ್ಲ ಮತ್ತೆ ಹೊಸ ದಾರ ಪೋಣಿಸ್ಯಾಳಕ್ಕೆ ಏನಾಗ್ಬಿಟ್ಟಿತ್ತು, ತಾಳಿ ಕಳೆದಿಟ್ಬಿಟ್ಟಿದ್ದೆ. ತಾಳಿ ಕಳೆದೋಗ್ಬಿಟ್ಟಿತ್ತು ನಮ್ದು. ಮಮತನ ತಾಳಿ ಅದು ಹೆಂಗ ಯಾವಾಗ ಕಳೆದೈತಂದ್ರೆ ಅದು ನಾನು ಅವತ್ತು ಡೆಕೋರ್ ಮಾಡಿದ್ನಿ. ಮಮತಾನ ವೆಲ್ಕಮ್ ಮಾಡ್ಕೊಂಡಿವಲ್ಲ, ಅವತ್ತು ನಾನು ಮ್ಯಾಗಲ್ ಜೋಬ್ನಾಗ ಇಟ್ಕೊಂಡು ಅದನ್ನ ಹಂಗೆ ಬಿಚ್ಚಾಗಿ ಡ್ರಾದಾಗ ಇಟ್ಬಿಟ್ಟೀನಿ. ಹುಡುಕಾಡಿ ಸಿಗಲಾಗೈತಿ, ನನಗೆ ಜಾಸ್ತಿ ಆಗಲಾಗೈತಿ. ಏನು ಮಾಡೋಣ, ಇಂಥ ಅಂಗಿ ಕಿಸ್ತಾಗ ಇಟ್ಕೊಳ್ಳೋಣ, ಅದು ಹಂಗೆ ಮಡಿಚಿಟ್ಟನ ಒಳಗೆ. ಆಮೇಲೆ ಬಟ್ಟೆ ಎಲ್ಲ ಕಿತ್ತಾಕ್ತೀವಿ, ಎಲ್ಲಿ ಸಿಕ್ಕಿಲ್ಲ. ಒಂದು ದಿನಾನ ಸಿಗಲಿಲ್ಲ. ಬಿಡು ಅತ್ತಾಗ ಏನು ಮಾಡೋಕ್ಕಾಗಲ್ಲ ಅಂತ ಬಿಟ್ಬಿಟ್ಟಿದ್ವಿ. ಆಮೇಲೆ ಮತ್ತೆ ತಲೆ ಔಟ್ ಆಯ್ತು. ಮತ್ತೆ ರೊಕ್ಕ ಕೊಟ್ಟು ತಗೋಬೇಕಲ್ಲಪ್ಪ, ಅಷ್ಟು ರೊಕ್ಕ ಕೊಟ್ಟಿದ್ದು 20 ಸಾವಿರ ಎಷ್ಟು 20,000 ರೂಪಾಯಿ ಕೊಟ್ಟು ತಂದಿದ್ವಿ. ಹಿಂಗೆ ಹೆಂಗಪ್ಪ ಕಳ್ಕೊಳೋದು ಮನಸ್ಸು ಮತ್ತೆ ಹುಡುಕ್ಯಾಡಿದ್ವಿ. ಹುಡುಕ್ಯಾಡಿ ಬಕ್ಕಣಾಗಿರ್ಬೋದೇನೋ ಅಂತಂದ್ಲು ಮಮತಾ. ಅವು ಹುಡುಕ್ಯಾಡಿದ್ರೆ ಕರೆಂದ್ರೆ ಬಕ್ಕಣಾಗಿತ್ತು. ಅವ್ರು ಮತ್ತೆ ಸಮಾಧಾನ ಆಗ್ಯಾವ. ಏನಂದ್ರೆ ಬರೀ ತಾಳಿ ಅಷ್ಟೇ ಅಲ್ಲ, ರೊಕ್ಕ ಆಗಲಿ ಏನೇ ಆಗಲಿ ಅವು ಕಿಸ್ತಾಗ ಇಟ್ಕೊಂಡ್ಬಿಟ್ನಂದ್ರೆ ನೆನಪೇ ಇರಲ್ಲ ಅವ್ನಿಗೆ, ಎಲ್ಲಿ ಬೀಳ್ತಾವ ಅನ್ನೋದು ಗೊತ್ತಿರಲ್ಲ. ಅಂದ್ರೆ ಜಾಸ್ತಿ ಕಿಸ್ತಾಗೆಲ್ಲ ರೊಕ್ಕ ಅವೆಲ್ಲ ಇಟ್ಕಲ್ಲ ಜೋಬಿನಾಗ. ಅದೊಂಥರ ಬೇಜಾರಾಗ್ಬಿಟ್ಟಿತ್ತು ನನಗೆ, ಏನಪ್ಪ ಹಿಂಗೆ ಮಾಡಿಬಿಟ್ನಲ್ಲ, ಮಮತನ ತಾಳಿ ಕಳೆದ್ಬಿಟ್ನಲ್ಲ ಅಂತ ಒಂಥರ. ಅದು ರೊಕ್ಕನೂ ಹೋಯ್ತಲ್ಲ, ಮತ್ತು ತಾಳಿನೇ ಕಳಿಬಾರ್ದು, ರೊಕ್ಕಕ್ಕಿಂತ ತಾಳಿ ಕಳಿಬಾರ್ದು. ನನಗೆ ಅದೋ ಒಂದು ಭಯ, ಮತ್ತೆ ಕೊಡಿಸ್ಬೇಕಲ್ಲ ಅಂಬೋದು ಭಯ ಇತ್ತು. ಯಪ್ಪ ದೇವ್ರೆ ಅಂದ್ರೆ ಮತ್ತೆ ನಾನು ಅಲ್ಲಿ ಕೊಡಿಸ್ಬೇಕಾಗಿದ್ದು. ಸೊ ಹಿಂಗಿತ್ತು. ನಾವು ನಿನ್ನ ಬೆಳತನ ಮಾತಾಡ್ಕೊಂತ ಕೂತ್ರ. ಸೊ ಬರೀ ಏನಾದರೂ ಆ್ಯಕ್ಟಿವಿಟಿ ಮಾಡೋಣ, ಸ್ವಲ್ಪ ರೀಲ್ಸ್ ಮಾಡಬೇಕು. ತುಂಬ ಅಂದರೆ ತುಂಬ ದಿನ ಆಗಿವತ್ತು ರೀಲ್ಸೇ ಮಾಡಿಲ್ಲ ನಾವು. ಹಂಗಾಗಿ ಮಮತಾ ರೆಡಿ ಆಗ್ಯಾಳ. ನಿನಗೆ ಆದರೆ ಮಾಡು, ಇಲ್ಲ ಅಂದರೆ ರೆಸ್ಟ್ ಮಾಡಂದಿನಿ, ಇಲ್ಲ ನಾನು ಮಾಡಂತಾಗ ಅಂತ ರೆಡಿ ಆಗ್ಯಾಳಕ್ಕೆ. ಹಂಗಾಗಿ ವಿಡಿಯೋಸ್ ಮಾಡಾಕತ್ತೀವಿ. ಭಾಳ ಜನ ಕಮೆಂಟ್ ಹಾಕ್ಲಕತ್ತಿದ್ದೀವಿ, ನಿಮ್ಮ ಅವ್ವ ಅವರು ಬಂದು ಬಾಣಿತನ ಮಾಡಲ್ಲೇನಂತೇಳಿ. ಇಷ್ಟಿಂದ ನಮ್ಮ ಅವ್ವ ಅವ್ರು ಮಾಡ್ತಾರೆ ಅದು ಏನಾದ್ರು. ಇವಾಗ ನಮ್ಮ ಆಯಿ ಬಂದಿದ್ಲಲ್ಲ ಬಾಣಿತನ ಮಾಡಕ್ಕೆ, ಅಲ್ಲಿ ಊರ ಫಂಕ್ಷನ್ ಐತಂತ ಹೋಗ್ಯಾಳಕ್ಕಿ. ಇವಾಗ ಮಿಕ್ಕಿದ್ದೆಲ್ಲ ನಾನೇ ಮಾಡ್ಕೊತೀನಿ. ನೀರಾದ ಹಾಕೋಕ್ಕೆಲ್ಲ ನಮ್ಮ ಅವ್ವ ಬಂದು ಹಾಕ್ತಾಳೆ. ಮತ್ತು ಒಬ್ರು ಅಕ್ಕ ಕಮೆಂಟ್ ಹಾಕಿದ್ರಿ, ಯಾರು ಇಲ್ಲ ಪಾಪ ನಮ್ಮ ಮನೆಗೆ ಬಂದುಬಿಡ್ರಿ, ನಾವು ಮಾಡ್ತೀವಿ ಬಾಣಿತನ ಅಂತೇಳಿ. ಅಷ್ಟೊಂದು ಏನಿದಿಲ್ಲ, ಬಂದು ಮಾಡ್ತಾರೆ ಅಷ್ಟೇ. ಸೊ ಮಮತಾಗ ಒಂದು ಸಾನಿವಿದೊಂದು ಇದಾಗಿ ಸಾನಿವೆ ಅಂತ ನಾನು ಬರೀ ಸಾನಿವೆ ಬರ್ರಿತ್ತುಟಳ. ಸಾನಿವಲ್ಲ, ನಮ್ಮ ಪಾಪದು ಸಣ್ಣ ಪಾಪದು ಒಂದು ಟಾನಿಕ್ ಕೊಟ್ಟಿದ್ರು. ಅದನ್ನು ನಮ್ಮ ಸಾನಿವೆ ನಾವು ಕುಡ್ಸೋ ಸೈಡ್ ಇಟ್ಟಿದ್ವಿ. ಕುಡಿಸ್ಬಿಟ್ಟು ಪಾಪುಗೆ ಅದನ್ನ ಚೆಲ್ಲಿಬಿಟ್ಟವಳ. ನಾನು ಮಮತ ಯಾರೋ ಚೆಲ್ಲಾರ ಹೊಟ್ಟದ ಚೆಲ್ಲಿ ಅಡೆಗೆಲ್ಲ ಇದಾಗಿಬಿಟ್ಟೈತಿ. ಅದನ್ನ ತಗೊಂಬರಕ್ಕೆ ಹೊಂಟೀನಿ ಇವಾಗ. ಬರೀ ತಗೊಂಬರಕ್ಕೆ ಹೋಗಂಬ. ನೋಡ್ರಿ ನಮ್ಮ ಸಾನಿವೆ ಹಾಲು ಚೆಲ್ಲಲ್ಲಿ ಹೆಂಗೆ ಒರ್ಸಕತ್ತ ನೋಡ್ರಿ ಮನೆ. ವರ್ಷ ಹಾಲು ಚೆಲ್ಲಿದಲ್ಲಿ ನೀನೇ ಒರೆಸ್ಬೇಕು ಅವನು. ಅಲ್ಲ ಫಸ್ಟ್ ಇಡ್ತಾಳೆ ತಡಕ್ಕೆ. ಅಬ್ಬಾ ಏನು ಗೊತ್ತಿರುವ ಅದಕ್ಕೆ. ಹಾಂ ಎಲ್ಲ ಒರೆಸ್ಬೇಕೇನ. ಈ ಕಡೆ ನೋಡ್ಬೇಡ, ಆ ಬೊಟ್ಟು ನೋಡ್ರಿ ಹೆಂಗೆ ಇಟ್ಕೊಂಡಳ ಅಂದ್ರೆ ರೆಡ್ದು ಚೀ ಎಲ್ಲ ನೀನೇ ಮಾಡಿದ. ಅದನ್ನೆಲ್ಲ ಹಾಲೆಲ್ಲ ಚೆಲ್ಲಿದೆ. ತಿಕ್ಕ ನೀನೇ ತಿಕ್ಕಬೇಕು. ತಿಕ್ಕ ಎಲ್ಲ ವರ್ಷ
ಇಲ್ಲಿ ಬಾ ಇಲ್ಲಿ 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 ವರ್ಷ ಟಿಕ್ ಟಿಕ್ ಕುಂದ್ರ ಸ್ಟೈಲ್ ನೋಡ್ರಿ ಅದು ಹೆಂಗ್ ಕುಂತಾಳ ಆಯ್ತಾ ಆಕಿನ್ ನೋಡಿ ಕಲ್ತಿರ್ತ ಅಲ್ಲಿ ಕುಂತೈತಿ ನೋಡಿ ಆಯ್ತಾ ಆಯ್ತಾ ಕಿಲ್ಲಿಗ ಕಿಲ್ಲಿ ವರ್ಷ 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 ಏನು ಅವ್ನ ಮಗಳ ಆತಾಳ ಕ್ರೇಜಿ ಮಗಳ ಆಕೆ ಏನೇನು ಮಾಡ್ಯಾಳ ಎಲ್ಲ ವರ್ಷಕ್ಕೆ ಬಂದಾಳ ಇವಾಗ ಸೊ ನೋಡ್ರಿ ಅಲ್ಲಿ ನಾ ಪಾಪನ ಎತ್ಕೊಂಡು ಹೋಗ್ತಂತ ಅವ್ರ ತಾತ ಅನ್ನಕತ್ತೇನ ಎತ್ಕೊಂಡು ಹೋಗ್ಬಿಡ್ದು ಅಂತೇಳಿ ಅಲ್ಲಿ ಕುಂತಾಳ ನೋಡ್ರಿ ಎತ್ತಿಗೆ ಹೊಂಟ್ರಿ ಮಮ್ಮಿ ಇಲ್ಲಿ ಹುಡ್ಕ ಹೋದ್ರಗ ಪಾಪನ ಎತ್ತಿಂದ ಹೋದ್ರಗ ಏನು ಎತ್ಕೊಂಡು ಹೋಗ್ತಾರ ಅಂತೇಳಿ ಕರ್ಕೊಂಡು ಹೋಗ್ಬಿಡ್ತಾರ ಅಂತೇಳಿ ಎಷ್ಟು ಆಡ್ಸಾಡಕತ್ತ ನೋಡ್ರಿ ಆಕಿ ಯಪ್ಪ ಅರಸ್ತಾಳಪ್ಪ ಎಷ್ಟಿದು 80 rupees ಹೇಳಿ ಏನು ಮಾಡಕತ್ತಿ ಚಿಕನ್ ಮೊನ್ನೆ ಯಾವಾದ್ರನ್ನಾಗ ಹೇಳೋದು ಕೂಡ ಕಿಲಾಡಿ ಜೋಡಿ ಆಗಿದ್ದು ರೆಸಿಪಿ ತೋರಿಸಿದ್ಲಿ ಇನ್ನೇ ಅದೇ ಗುಂಗಲ್ಲಿ ಅದಳಕಿ ಅದು ಏನಾಗೈತೆ ಅಂತಂದ್ರೆ ನಾನು ಎಲ್ಲ ಮಾಡೀನಿ ಲಾಸ್ಟಿಗೆ ತೋರ್ಸೋದೇ ನೆನ್ಕೊಂಡ್ಬಿಟ್ಟೆ ಅದಕ್ಕೆ ನಾನು ಮತ್ತೆ ಅದನ್ನೇ ಮಾಡೋದಕ್ಕೆ ನೀರೇನು ಅಂತ ಪರಿಗು ಅನ್ನ ಮಾಡಕ ಈಕೆ ಇವಾಗ ಬಡಿಸಿಗಂದ ಹೆಂಗೆ ಕೂತಾಳ ನೋಡ್ರಿ ಹಾಲು ಕೊಡ್ಕಂದು ದೊಡ್ಡ ಲೆಕ್ಕ ಇವಾಗ ಬಡಿಸ್ಕಂದ್ರೆ ತಲೆಗೆ ಹೆಂಗೆ ಬಿದ್ದೈತಿ ಏಟಂದ್ರೆ ಟಪ್ ಅಂದತಿ ತಲೆ ಬ್ಯಾನಾಗ ತಿಕ್ಕಿ 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 ಗುಮ್ಟೆ ಬಂದೈತಿ ಸಾಣವಿಗೆ ಅದಕ್ಕಾಕಿ ಯಾವಾಗ ಜಾಸ್ತಿ ಆಡ್ತಾಳ ಅವಾಗ ಏನೋ ಒಂದು ಮಾಡ್ಕೊಂಡು ಅಳಕ್ಕಂತ ಕುಂತು ಬಿಡ್ತಾಳೆ ಈಕಿ ಬೈದರ್ಕಂಡ್ ನೋಡ್ತಾಳ ಈಕಿ ಆಡಕಟ್ಟಿದಾಳ್ರಿ ಈಕಿ ಹೆಂಗ ನಾಡ್ತಾಳ್ರಿ ಅರವನ ಅಡಿಗೆ ಮಾಡೋದು ನೋಡ್ರಿ ನಮ್ಮ ಬರೀ ಮಾತೈತ್ರಿ ಸಾಣಿವೆ ಅಂತಾನೆ ಬರುತ್ತೆ ಅದು ಭವಾನಿ 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 ಹ್ಮ್ ಇದೇ ಒಂದು ಹೊಸ ಹೆಸರು. ಭವಾನಿ ಭವಾನಿ ಅಂತ ಕರೀರಿ ಭವಾನಿ ಪ್ರೀತಿ ಪ್ರೇಮ ಏ ಭವಾನಿ ಇದರ ಅಂತ ಕರಿತಾರಲ್ಲ ತೆಲುಗಿನಾಗ ಇದು ಮಹಾರಾಷ್ಟ್ರದಾಗ ಹಾ ಈ ಲಾಗ್ನಲ್ಲಿಗೆ ಎಂಡ್ ಮಾಡ್ತೀನಿ ಸಿಗಮ್ರಿ ನೆಕ್ಸ್ಟ್ ಲಾಗಲ್ಲಿ ಬಾಯ್